ತಮಿಳುನಾಡು ಮುಖ್ಯಮಂತ್ರಿಯಾಗಿ ವಿಜಯ್, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಸುವೇಂದು, ಕೇರಳ ಮುಖ್ಯಮಂತ್ರಿಯಾಗಿ ಯಾರು? ಎಸ್, ಈ ಪ್ರಶ್ನೆ ಈಗಲೂ ಕೂಡ ಹಾಗೆ ಇದೆ. ಆದರೆ ಬಹುತೇಕ ಕೆ.ಸಿ. ವೇಣುಗೋಪಾಲ್ಗೆ ಮುಖ್ಯಮಂತ್ರಿ ಪಟ್ಟ ಅನ್ನೋದು ಗೊತ್ತಾಗ್ತಾ ಇದೆ. ಕೆ.ಸಿ. ವೇಣುಗೋಪಾಲ್ ಪರವಾಗಿ ಶಾಸಕರ ಬೆಂಬಲ ಇದೆ. ಹೈಕಮಾಂಡ್ಗೆ ಹೀಗಂತ ವರದಿಯನ್ನ ಸಲ್ಲಿಸಿದ್ದಾರೆ ವೀಕ್ಷಕರು. ಇಂದು ಸಂಜೆ ಒಳಗಾಗಿ ಮುಖ್ಯಮಂತ್ರಿಯ ಹೆಸರು ಘೋಷಣೆ ಸಾಧ್ಯತೆ. ಕೇರಳದಲ್ಲಿಯೂ ಕೂಡ ಕೆ.ಸಿ. ವೇಣುಗೋಪಾಲ್ ಕೇವಲ ಕೇರಳಕ್ಕೆ ಸೀಮಿತ ಮಾಡಿ ಮಾತನಾಡೋದು ಬಹಳ ಸೋಜಿಗೆ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಕೆ.ಸಿ. ವೇಣುಗೋಪಾಲ್ ರಾಷ್ಟ್ರ ರಾಜಕಾರಣದಲ್ಲಿ ಕಾಂಗ್ರೆಸ್ನ ಪಾಲಿಗೆ ಒಂದು ರೀತಿಯ ಟ್ರಬಲ್ ಶೂಟರ್ ರೀತಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಯಾವುದೇ ರಾಜ್ಯದ ಕಾಂಗ್ರೆಸ್ನಲ್ಲಿ ಗೊಂದಲ ಬಂದರೆ ಅಲ್ಲಿ ಕೆ.ಸಿ. ವೇಣುಗೋಪಾಲ್ ಹಾಜರು ಇದ್ದೇ ಇರುತ್ತೆ. ಈವನ್ ಕರ್ನಾಟಕದ ವಿಷಯದಲ್ಲೂ ಕೂಡ ಕೆ.ಸಿ. ವೇಣುಗೋಪಾಲ್ ಬಹಳ ದೂರ ಏನಲ್ಲ, ಕರ್ನಾಟಕದ ಉಸ್ತುವಾರಿಯಾಗಿದ್ದವರು. ಹೀಗಾಗಿ ಕೆ.ಸಿ. ವೇಣುಗೋಪಾಲ್ ರಾಷ್ಟ್ರಮಟ್ಟದ ರಾಜಕಾರಣದಲ್ಲಿ ಇರಬೇಕು ಅಂತ ಹೇಳಿ ಕಾಂಗ್ರೆಸ್ ಬಯಸುತ್ತೆ. ಆದರೆ ಕೇರಳ ಅವರನ್ನು ಬಿಟ್ಟುಕೊಡೋಕ್ಕೂ ಕೂಡ ಮುಂದಾಗ್ತಾ ಇಲ್ಲ. ಕೆ.ಸಿ. ವೇಣುಗೋಪಾಲ್ ಅವರೇ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಬಹುತೇಕ ಶಾಸಕರ ಬೆಂಬಲ ಇದೆ. ಇನ್ನು ವಿ.ಡಿ. ಸತೀಶನ್ ಮತ್ತು ರಮೇಶ್ ಚೆನ್ನಿತ್ತಲ್ ಅವರಿಬ್ಬರನ್ನು ತೆಗೆದುಕೊಂಡರೂ ಕೂಡ ಅವರ ಕೊಡುಗೆಯೂ ಕೂಡ ಇದೆ. ಆದರೆ ಶಾಸಕರ ಒಲವು ಮಾತ್ರ ಕೆ.ಸಿ.ವಿ ಕಡೆ ಇದೆ. ಹೀಗಾಗಿ ಕೆ.ಸಿ. ವೇಣುಗೋಪಾಲ್ ಮುಖ್ಯಮಂತ್ರಿ ಆಗುವುದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಇವತ್ತು ಸಂಜೆಯ ಒಳಗೇನೆ ಕೇರಳದ ಮುಖ್ಯಮಂತ್ರಿ ಯಾರು ಅನ್ನೋದು ಗೊತ್ತಾಗುತ್ತೆ. ಅದು ಕೆ.ಸಿ. ವೇಣುಗೋಪಾಲೇ ಆಗಬಹುದು ಅಂತೇಳಿ. ಯಾಕೆಂದರೆ ವಾಸ್ನಿಕ್ ಮತ್ತು ಮತ್ತೊಬ್ಬ ವೀಕ್ಷಕರು ಬಂದಿದ್ದರು, ಕೇರಳಕ್ಕೆ ಬಂದಿದ್ದರು. ವೀಕ್ಷಕರು ವರದಿಯನ್ನು ಪಡೆದುಕೊಂಡಿದ್ದಾರೆ, ಶಾಸಕರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿದ್ದಾರೆ. ವರದಿ ರೂಪದಲ್ಲಿ ಹೈಕಮಾಂಡ್ಗೆ ಸಲ್ಲಿಸಲಾಗುತ್ತೆ. ಆ ವರದಿಯನ್ನು ಆಧರಿಸಿ ಮುಖ್ಯಮಂತ್ರಿ ಆಯ್ಕೆ ಖಚಿತಪಡಿಸಬೇಕಾಗುತ್ತೆ. ಇವತ್ತು ಸಂಜೆ ವೇಳೆಗೆ ಘೋಷಣೆ ಸಾಧ್ಯತೆ ಇದೆ.